ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ವತಿಯಿಂದ ಜಿಲ್ಲೆಯ ಸರ್ಕಾರಿ ನೌಕರರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಮಹಿಳಾ ದಿನಾಚರಣೆಯನ್ನ ಜೂನ್ 28ರಂದು ಬೆಳಿಗ್ಗೆ ನಗರದ ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 90%ಕ್ಕಿಂತ ಹೆಚ್ಚು ಅಂಕ ಪಡೆದ ನೌಕರರ ಮಕ್ಕಳಿಗೆ ಕಳೆದ 5 ವರ್ಷದಿಂದ ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದು 2,000 ರೂಪಾಯಿ ನಗದು, ಶಾಲು, ಹಾರ ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಲಾಗುತ್ತಿದೆ. ಇದಕ್ಕಾಗಿ ಇಲ್ಲಿಯವರೆಗೂ ಸಂಘ 2 ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದೆ. ಶಿವಮೊಗ್ಗದಲ್ಲಿ ಪ್ರಸಕ್ತ ವರ್ಷದ ಪ್ರತಿಭಾ ಪುರಸ್ಕಾರ ಮೊದಲನೇದಾಗಿದ್ದು ಸುಮಾರು ಜಿಲ್ಲೆಯ 450ಕ್ಕೂ ಹೆಚ್ಚು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 8 ಜಿಲ್ಲೆಗಳನ್ನ ಸೇರಿಸಿ ಕಾರ್ಯಕ್ರಮ ನಡೆಸ್ತಾ ಇದ್ದು ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಅದೇ ರೀತಿ ಇನ್ನುಳಿದ ಜಿಲ್ಲೆಗಳಲ್ಲೂ ಸಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಂದರು. ಇನ್ನು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿ ಹಾಗೂ ಶಿವಮೊಗ್ಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯಸ್ಥ ಸ್ವಾಮಿ ವಿನಯಾನಂದ ಸರಸ್ವತಿ ವಹಿಸಲಿದ್ದು ಉದ್ಘಾಟನೆಯ ಸಂಸದ ಬಿವೈ ರಾಘವೇಂದ್ರ ನೆರವೇರಿಸಲಿದ್ದಾರೆ ಅಂತ ತಿಳಿಸಿದರು. ಕೆಲಸ ಮಾಡ್ತಾ ಇದ್ದೇವೆ. ಅದು ಈ ವರ್ಷ ಅಲ್ಲ, ಕಳೆದ 6 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಇದ್ದೇವೆ. 8ರಿಂದ 10,000 ವಿದ್ಯಾರ್ಥಿಗಳು ಥ್ರೂ ಆನ್ಲೈನ್ ಮೂಲಕ ಅಪ್ಲಿಕೇಶನ್, ಆನ್ಲೈನ್ ಸೆಲೆಕ್ಷನ್, ಆನ್ಲೈನ್ ಕಮ್ಯುನಿಕೇಷನ್ ಮತ್ತು ಆನ್ಲೈನಲ್ಲಿ ಕೂಡ ಅವ್ರು ಕಮ್ಯುನಿಕೇಟ್ ಆದಮೇಲೆ ಆ ಪ್ಲೇಸ್ನಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಕೂಡ ಅವ್ರು ಭಾಗವಹಿಸುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಈ ವರ್ಷ 28ನೇ ತಾರೀಕು ಮೊದಲ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶಿವಮೊಗ್ಗದಿಂದ ಪ್ರಾರಂಭ ಆಗ್ತಾ ಇದೆ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರ ಮಕ್ಕಳಿಗೆ ಮಾತ್ರ ಈ ಪ್ರತಿಭಾ ಪುರಸ್ಕಾರವನ್ನು ನಾವು ನೀಡುವಂಥದ್ದು. ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೋಸ್ಕರ ನಾವು ಅಧ್ಯಕ್ಷರಾದ ಮೇಲೆ ಈ ಯೋಜನೆ ನಾನು ಚುನಾವಣೆಗೆ ನಿಂತಾಗ ಹೇಳಿದ್ದೆ, ಈ ನನ್ನನ್ನು ಆಯ್ಕೆ ಮಾಡಿದ್ರೆ ಇದನ್ನು ಕಂಪಲ್ಸರಿ ಮಾಡ್ತೇನೆ ಅಂತೇಳಿ. ಕಳೆದ 5 ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಬಹುಶಃ ಪ್ರತಿ ವರ್ಷ ಒಂದು 2ರಿಂದ 3 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ನೌಕರರ ಮಕ್ಕಳಿಗೆ ಕೂಡ ಕರೆದು ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರೋದು ಸಂಘಕ್ಕೆ ಅತ್ಯಂತ ಸಂತೋಷವನ್ನು ತಂದಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. SSLC ಮತ್ತು PUCನಲ್ಲಿ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ 450 ಅಂತ ಹೇಳಿದ್ರೆ ಅರೌಂಡ್ ಅವರೇಜ್ ಎಲ್ಲ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿಯಲ್ಲಿ ಇರ್ತಾರೆ. ಸಂತೋಷ ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟು ಹೈಯೆಸ್ಟ್ 90% ಹೆಚ್ಚಿಗೆ ಆಗಿರೋದು ಸೆಕೆಂಡ್ ಶಿವಮೊಗ್ಗ, ಥರ್ಡ್ ಹಾಸನ್. ಸೊ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಅನ್ನುವಂಥ ಸಂತೋಷದ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ಅವರು ಒಂದು ಸಂದೇಶಗಳ ನುಡಿಗಳನ್ನು ಆಡ್ತಾ ಇದ್ದಾರೆ. ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಗೌಡರು DCC ಬ್ಯಾಂಕ್ ಅಧ್ಯಕ್ಷರು, MADB ಅಧ್ಯಕ್ಷರು, ಜೊತೆಗೆ ಸುಂದರೇಶ್ವರ ಸೂಡ ಅಧ್ಯಕ್ಷರು ಮತ್ತು DCCO SP ಅವರು, ನಮ್ಮ ಪವಿತ್ರ ಅನ್ನುವಂಥವ್ರು ಅವರು ಕೂಡ ಸ್ಟೂಡೆಂಟ್ಸ್ ಬಗ್ಗೆ ಒಂದಿಷ್ಟು ಹೆಲ್ತ್ ಟಿಪ್ಸ್ ಬಗ್ಗೆ ಕೂಡ ಅವರು ಕೂಡ ಕೊಡ್ತಾ ಇದ್ದಾರೆ. ಮತ್ತು ರಾಜ್ಯ ಸಂಘದ, ಜಿಲ್ಲಾ ಸಂಘದ ಪದಾಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಮಕ್ಕಳಿಗೆ ಒಂದಿಷ್ಟು ಇಂಟ್ರಾಕ್ಟ್ ಕೂಡ ಇದೆ. ವೀರೇಶಾನಂದ ಸ್ವಾಮೀಜಿಗಳು ವಿದ್ಯಾರ್ಥಿಗಳ ಜೊತೆ ಇಂಟ್ರಾಕ್ಟನ್ನು ಕೂಡ ಮಾಡುವಂಥ ಕೆಲಸವನ್ನು ಕೂಡ ಅವತ್ತಿನ ದಿವಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಸಂದೇಶ ಕೊಡೋದು, ಪೇರೆಂಟ್ಸ್ಗೆ ಮೆಸೇಜ್ ಕೊಡೋದು ಕೂಡ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇದೆ. ಕೇವಲ ಶಿವಮೊಗ್ಗ ಅಲ್ಲ, ಬ್ಯಾಂಗ್ಳೂರಿನಲ್ಲಿ ಕೂಡ 8 ಜಿಲ್ಲೆದು ಮಾಡ್ತಾ ಇದ್ದೀವಿ. ಅಲ್ಲಿ ಸಿದ್ಧಗಂಗಾ ಶ್ರೀಗಳು, ಆದಿಚುಂಚನಗಿರಿ ಶ್ರೀಗಳು ಮತ್ತು ಜಸ್ಟಿಸ್ ಆ ಥರದನ್ನೆಲ್ಲ ಕರೆಸಿ ಅಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಸಾಧಕರಿದ್ದಾರೆ, ಚಿಂತಕರಿದ್ದಾರೆ, ವಿಶಾಲ ಚಿಂತಕರಿದ್ದಾರೆ, ಅಂಥವ್ರನ್ನೆಲ್ಲ ಕರೆಸಿ ಈ ಕಾರ್ಯಕ್ರಮದಲ್ಲಿ ಒಂದು ಸಂದೇಶ ಕೊಡುವಂಥ ಕೆಲಸವನ್ನು ನಾವು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಇಲ್ಲಿ 28ನೇ ತಾರೀಕು ಭಾನುವಾರ ಬೆಳಗ್ಗೆ 10:10ವರೆಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ರಿಜಿಸ್ಟ್ರೇಷನ್ನು, ತಿಂಡಿ, ಊಟ, ನೆನಪಿನ ಕಾಣಿಕೆ ಆ ಥರದ್ದೆಲ್ಲ ಕೊಟ್ಟು ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಸಂಘದ ವತಿಯಿಂದ, ರಾಜ್ಯ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ಜೊತೆ ನಮ್ಮ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾಂಪಿಟೇಷನ್ಸ್ ಮಾಡಿದ್ವಿ, ಅದು ಕೂಡ ನಾವು ಆರ್ಗನೈಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಫಸ್ಟ್ ಮೇನಲ್ಲಿ ಮಾಡಿದ್ವಿ ಅದು. ಸೊ ಅವ್ರಿಗೆಲ್ಲ ಕೂಡ ಅಭಿನಂದನೆ ಮತ್ತು ವುಮೆನ್ಸ್ ಡೇ ಬಗ್ಗೆ ಕೂಡ ಮೆಸೇಜ್ ಕೊಡಲಿಕ್ಕೆ ನಮ್ಮ ಡಾಕ್ಟರ್ಸ್ ಅವ್ರನ್ನೂ ಕೂಡ ಕರೆಸ್ತಾ ಇದ್ದೇವೆ. ಹೀಗೆ ಹಲವಾರು ಕಾಂಪಿಟೇಷನ್ಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಈ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಂಡಿರುವಂಥದ್ದು. ಸುಮಾರು 2,000 ಜನ ಇಡೀ ಜಿಲ್ಲೆಯಿಂದ ನೌಕರರು, ಅವ್ರ ಫ್ಯಾಮಿಲಿ ಕೂಡ ಭಾಗವಹಿಸುವಂಥದ್ದಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಒಂದು ಬಿಫೋರ್ ದಟ್ ಒಂದು 10ರಿಂದ 11 ಗಂಟೆವರೆಗೆ ಒಂದು ಹಾಸ್ಯ ಕಾರ್ಯಕ್ರಮ ರಾಘವೇಂದ್ರ ತಮ್ಗೆ ಗೊತ್ತಿದೆ, ಗಿಲಿ ಪ್ರೋಗ್ರಾಮ್ನಲ್ಲಿ ಕೂಡ ಬರ್ತಾರೆ. ಅವರು ಕೂಡ ಒಂದಿಷ್ಟು ಹಾಸ್ಯ ಕಾರ್ಯಕ್ರಮ ಕೂಡ ಕೊಡ್ತಾರೆ. ಹೀಗೆ ಈ ಥರದ ಒಂದು ಪ್ರೋಗ್ರಾಮನ್ನು ಪ್ರತಿ ವರ್ಷ ಕೂಡ ಮಾಡ್ತಾ ಇದ್ದೀವಿ. ಅದನ್ನು ಯಾವ ವರ್ಷವೂ ಬಿಟ್ಟಿಲ್ಲ. ಆ್ಯಕ್ಚುಲಿ ನಮಗೆ ಜೂನ್ ಕೂಡ ಲೇಟ್ ಆಯಿತು, ಮೇನಲ್ಲೇ ಮಾಡಬೇಕಿತ್ತು. ಡಾಟಾ